ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಕುಂಭರಾಶಿ ಸ್ನೇಹಿತರಿಗೆ ಸ್ವಾಗತ ನಮ್ಮ ಚಾನಲ್ಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೇಳುತ್ತೇನೆ, ಅಂದರೆ ಪಾಪದ ಪಾತ್ರೆ ತುಂಬಿದೆ ಸ್ನೇಹಿತರೆ. ಈ ಶೀರ್ಷಿಕೆಯ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ ಮತ್ತು ನೀವು ಈ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನೀವು ಖಂಡಿತವಾಗಿಯೂ ನಮಗೆ ಧನ್ಯವಾದ ಹೇಳುತ್ತೀರಿ. ಇಂದಿನಿಂದ ಅಂದರೆ ಮಾರ್ಚ್ 29ರಿಂದ 48 ಗಂಟೆಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಅಂತಹ ಬದಲಾವಣೆಯು ನಿಮ್ಮನ್ನು ಸಂತೋಷದಿಂದ ಹುಚ್ಚರನ್ನಾಗಿ ಮಾಡುತ್ತದೆ. ಆದರೆ ನೀವು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿದರೆ ಮಾತ್ರ. ಈ ಎಲ್ಲ ಘಟನೆಗಳು ನಿಮ್ಮ ಜೀವಿತಾವಧಿಯಲ್ಲಿ ಸಂಭವಿಸುತ್ತವೆ ಸ್ನೇಹಿತರೆ. ಒಂದು ಅಜಾಗರೂಕತೆ ಅಥವಾ ಸಮಯವು ನಿಮ್ಮನ್ನು ದೊಡ್ಡ ತೊಂದರೆಗೆ ಸಿಲುಕಿಸಬಹುದು. ನಾವು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇವೆ ಸ್ನೇಹಿತರೆ, ಇದು ಹಾಗಲ್ಲ. ನೀವು ಸಕಾರಾತ್ಮಕ ವಿಷಯಗಳನ್ನು ಮಾತ್ರ ಮಾತನಾಡಬೇಕು. ಮುಂದಿನ 29ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೂ ಎಚ್ಚರಿಕೆಯಿಂದ ನೋಡಿರಿ. ನೀವು ಶನಿದೇವರ ಅಂದರೆ ಭಕ್ತರಾಗಿದ್ದರೆ ಖಂಡಿತ ಜೈ ಶನಿದೇವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಯಾಕೆಂದರೆ ಶನಿದೇವನ ಕೃಪೆ ಕುಂಭರಾಶಿಯವರ ಮೇಲೆ ಇದೆ. ಹಾಗಾಗಿ ಈ ಶನಿದೇವರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಪಡೆಯುತ್ತೀರಿ. ಇಡೀ ಕುಟುಂಬವು ಅದನ್ನು ಸ್ವೀಕರಿಸುತ್ತದೆ ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ 1 ಗಂಟೆಯೊಳಗೆ ನಿಮ್ಮ ಜೀವನವು ಚಿನ್ನಕ್ಕಿಂತ ಹೆಚ್ಚು ಅಮೂಲ್ಯವಾಗಲಿದೆ. ಹೌದು, ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನವು ಒಂದು ತಿರುವು ಪಡೆಯುತ್ತದೆ. ಅದು ನೋಡುಗರನ್ನು ಸಹ ದಿಗ್ಭ್ರಮೆಗೊಳಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಜೀವನವು ಒಂದು ಪ್ರಮುಖ ಯು ಟರ್ನ್ ತೆಗೆದುಕೊಳ್ಳಲಿದೆ. ಒಬ್ಬ ವ್ಯಕ್ತಿಯು ದನಿದ್ದಾಗ ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ಅವರು ಗೊಂದಲಕ್ಕೊಳಗಾಗುತ್ತಾರೆ ಎಂದು ಅವರು ಹೇಳುತ್ತಾರೆ. ನಂತರ ಸ್ನೇಹಿತರೆ, ದೇವರು ಅವರಿಗೆ ಸಾಧ್ಯವಾಗದ ಮಾರ್ಗವನ್ನು ಕೂಡ ಸಾಧ್ಯವಾಗುವ ಹಾಗೆ ನೀಡುತ್ತಾನೆ. ಮತ್ತು ಸ್ನೇಹಿತರೆ, ಮುಂದಿನ 24ರಿಂದ 48 ಅಂದರೆ ಈ ದಿನ 24 ಗಂಟೆಯಿಂದ 48 ಗಂಟೆಯವರೆಗೆ ಇದೇ ರೀತಿಯ ಘಟನೆಯನ್ನು ಜೀವನದಲ್ಲಿ ನಡೆಯಲಿದೆ. ನಿಮ್ಮ ಮಾಹಿತಿಗಾಗಿ ಈ ಬಾರಿ ನಿಮ್ಮ ಜಾತಕದಲ್ಲಿ ಶನಿಯು ಶುಕ್ರನೊಂದಿಗೆ ಸೇರಿಕೊಂಡು ಮಹತ್ವದ ಪವಾಡವನ್ನು ಮಾಡಲಿದೆ. ಹೌದು ಸ್ನೇಹಿತರೆ, ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಶನಿಯು ಶುಕ್ರನೊಂದಿಗೆ ಸೇರಿಕೊಂಡು ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾಗ ನಿಮ್ಮ ಜೀವನವು ತುಂಬಾ ಪ್ರಯೋಜನಕಾರಿಯಾಗಿದೆ. ನೀವು ಅದರ ಲಾಭವನ್ನು ಪಡೆಯಲು ಸಾಧ್ಯವಾಗದಿದ್ದರೂ ಅದು ನಿಮ್ಮ ತಪ್ಪು ಸ್ನೇಹಿತರೆ. ಆದರೆ ನಾನು ನಿಮಗೆಲ್ಲರಿಗೂ ಹೇಳುತ್ತೇನೆ, ಹಿಂದೆ ನಿಮ್ಮ ಜೀವಿತಾವಧಿಯಲ್ಲಿ ಇದೇ ರೀತಿಯ ಗ್ರಹಸ್ಥಾನಗಳು ಇದ್ದವು. ಶುಕ್ರನು ಶನಿಯೊಂದಿಗೆ ಸಂಯೋಗವನ್ನು ರೂಪಿಸಿದಾಗ ಜಾತಕವು ವ್ಯಕ್ತಿಗೆ ವಿವಿಧ ಪ್ರಯೋಜನಗಳಿವೆ, ಅವಕಾಶಗಳನ್ನು ಸೃಷ್ಟಿಸುತ್ತದೆ. ವಿವಿಧ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳಬಹುದು. ಆದರೆ ಅವುಗಳನ್ನು ನಿರ್ಲಕ್ಷಿಸುವವರು ದೇವರು ಅನೇಕ ಬಾರಿ ಏನು ಮಾಡುತ್ತಾನೆ, ಒಬ್ಬ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳನ್ನು ಅವನು ನೋಡಿದಾಗ, ಅವನಿಗೆ ಒಳ್ಳೆಯ ಕಾರ್ಯಗಳು ಭಂಡಾರ ತುಂಬಿದಾಗ ಅವರ ಜೀವಿತಾವಧಿಯಲ್ಲಿ ಬದಲಾವಣೆಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಮತ್ತು ದೇವರು ಇದನ್ನು ವ್ಯಕ್ತಿಗತವಾಗಿ ಮಾಡುವುದಿಲ್ಲ. ದೇವರು ಒಬ್ಬ ವ್ಯಕ್ತಿಗೆ ಸಂಕೇತಗಳನ್ನು ನೀಡಿದಾಗಲೂ ಅವನು ವ್ಯಕ್ತಿಗತವಾಗಿ ಬರುವುದಿಲ್ಲ, ಆದರೆ ಯಾವುದೋ ವ್ಯಕ್ತಿಯ ರೂಪದಲ್ಲಿ ಬಂದು ಸಂಕೇತಗಳನ್ನು ನೀಡುತ್ತಾನೆ. ಅದೇ ರೀತಿ ನಿಮ್ಮ ಜಾತಕದಲ್ಲಿ ಉತ್ತಮ ಗ್ರಹ ಸಂಚಾರವಿದ್ದರೆ ಇವು ನಿಮ್ಮ ಒಳ್ಳೆಯ ಕಾರ್ಯಗಳ ಫಲಿತಾಂಶಗಳಾಗಿವೆ. ಇವು ನಿಮ್ಮ ಹಿಂದಿನ ಕಠಿಣ ಪರಿಶ್ರಮದ ಫಲಿತಾಂಶಗಳು. ಹೌದು, ಈಗ ನೀವು ಹಿಂದಿನ ಕಾಲದ ನಿಮ್ಮ ದಿನಕಾಲದ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುವ ಸಮಯ ಬಂದಿದೆ. ಹೌದು, ಈ ಬಾರಿ ನಿಮ್ಮ ಜಾತಕದಲ್ಲಿ ಶನಿಯೊಂದಿಗೆ ಸಂಯೋಗ ಮಾಡುತ್ತಿರುವ ಶುಕ್ರನು ನಿಮ್ಮ 7ನೇ ಮನೆ ಮತ್ತು 10ನೇ ಮನೆ ಎರಡರಲ್ಲೂ ಸಂಚಾರ ಮಾಡಲಿದ್ದಾನೆ. ಮತ್ತು ಸ್ನೇಹಿತರೆ, ಶುಭವಾದಲ್ಲಿ 2 ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡಿದಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಣಕ್ಕೆ ಸಂಭವಿಸಿದ ಸಮಸ್ಯೆಗಳು, ಸಂಭವಿಸಿದ ನಷ್ಟಗಳು, ಹಿಂದೆ ನೋಯಿಸಲ್ಪಟ್ಟ ಸ್ವಾಭಿಮಾನ ಇವೆಲ್ಲವೂ ಹೆಚ್ಚಾಗುವುದನ್ನು ನೋಡುತ್ತೀರಿ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಹಿಂದೆ ನಿಮ್ಮನ್ನು ಅಳುವಂತೆ ಮಾಡಿದ ಜನರು, ಹಿಂದೆ ನಿಮ್ಮನ್ನು ತುಂಬ ಕಷ್ಟಪಡುವಂತೆ ಮಾಡಿದ ಜನರು, ನಿಮ್ಮ ಬಡತನವನ್ನು ಗೇಲಿ ಮಾಡಿದವರು, ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ನಡವಳಿಕೆ, ನಿಮ್ಮ ಕಾರ್ಯಗಳು, ನಿಮ್ಮ ಸಂಕಟಗಳನ್ನು ನೋಡಿ ನಕ್ಕವರು ತಮ್ಮದೇ ಆದ ಗುಂಡಿಗಳಿಗೆ ಬೀಳಲಿದ್ದಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ವಿಷಾದಿಸಲಿದ್ದಾರೆ, ಏಕೆಂದರೆ ನಿಮ್ಮ ಗೌರವವು ಪುನಃಸ್ಥಾಪಿಸಲ್ಪಡಲಿದೆ.
ನಿಮ್ಮ ಜೀವನವು ಮತ್ತೆ ಬೆಳಗಲಿದೆ. ನಿಮ್ಮ ಮನೆಯಲ್ಲಿ ಸಂತೋಷದ ದೀಪ ಬೆಳಗಲಿದೆ. ಹೌದು ಸ್ನೇಹಿತರೆ, ಮತ್ತು ಸಂತೋಷವು ನಿಮಗೆ ಮತ್ತೆ ಎಂದಿಗೂ ಬರುವುದಿಲ್ಲ, ಅಥವಾ ನೀವು ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ಎಲ್ಲರನ್ನು ಈ ದೀಪವು ಮೌನಗೊಳಿಸುತ್ತದೆ. ಅಂತಹ ವಿಷಯಗಳನ್ನು ಮೌನಗೊಳಿಸಲಾಗುವುದು ಎಂದು ಭಾವಿಸುತ್ತಿದ್ದರೂ ನಿಮ್ಮ ಮಾಹಿತಿಗಾಗಿ, ಅಂದರೆ ಈ ಸಮಯ ನಿಮ್ಮೆಲ್ಲರೊಂದಿಗೆ ನಿಂತಿದೆ. ಬೇರೆ ಯಾರೂ ಅಲ್ಲ, ಇಬ್ಬರು ದೇವರುಗಳು ಮತ್ತು ದೇವತೆಗಳು. ಹೌದು ಸ್ನೇಹಿತರೆ, ಈ ಇಬ್ಬರು ದೇವರುಗಳು ಮತ್ತು ದೇವತೆಗಳು ಯಾರು ಮತ್ತು ಅವರು ನಿಮ್ಮೊಂದಿಗೆ ಏಕೆ ನಿಂತಿದ್ದಾರೆ? ನಾವು ನಿಮಗೆ ಸಂಪೂರ್ಣ ಸತ್ಯವನ್ನು ಹೇಳಲಿದ್ದೇನೆ. ನೀವು ಸತ್ಯವನ್ನು ಕಲಿತಾಗ ಮತ್ತು ನೀವು ಅದನ್ನು ಕಲಿಯಬೇಕಾದಾಗ ವಿಡಿಯೋವನ್ನು ಅರ್ಧ ದಾರಿ ಅಂದರೆ ಸ್ಕಿಪ್ ಮಾಡಿ ನೋಡಬೇಡಿ. ದಯವಿಟ್ಟು ಫಸ್ಟಿಂದ ಕೊನೆವರೆಗೂ ಈ ವಿಡಿಯೋವನ್ನು ವಾಚ್ ಮಾಡಿ. ಖಂಡಿತ ನಿಮಗೆ ನಿಜವಾದ ಸತ್ಯ, ನಿಜವಾದ ಪ್ರಮುಖ ಜ್ಞಾನವು ಇಲ್ಲಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ಮಾಹಿತಿಗಾಗಿ, ನಿಮ್ಮ ಜೀವಿತಾವಧಿಯಲ್ಲಿ ಇಬ್ಬರು ದೇವರು ಮತ್ತು ದೇವತೆಗಳು ಸಂತೋಷಪಟ್ಟಿದ್ದಾರೆ. ಅವರು ನಿಮ್ಮೊಂದಿಗೆ ನಿಂತಿದ್ದಾರೆ. ಈಗ ಅವರು ನಿಮ್ಮ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾರೆ. ಈಗ ಈ ಇಬ್ಬರು ದೇವತೆಗಳು ನಿಮ್ಮ ಜೀವನದ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾರೆ. ಇವರು ಬೇರೆ ಯಾರೂ ಅಲ್ಲ, ಸಂಪತ್ತಿನ ದೇವತೆ ಲಕ್ಷ್ಮೀ ದೇವತೆ ಮತ್ತು ಕರ್ಮದ ದೇವರು ಶನಿದೇವ. ಹೌದು, ಅದಕ್ಕಾಗಿ ನಿಮ್ಮ ಎಲ್ಲ ಜಾತಕಗಳಲ್ಲಿ ಶನಿ ಮತ್ತು ಶುಕ್ರನ ಸ್ಥಾನಗಳು ಬಲವಾಗಿ ಕಾಣಿಸಿಕೊಳ್ಳುತ್ತವೆ. ಒಂದು ಜಾತಕದಲ್ಲಿ ಶುಕ್ರ ಮತ್ತು ಶನಿಯ ಸ್ಥಾನಗಳು ಬಲವಾಗಿದ್ದಾಗ ಒಬ್ಬ ವ್ಯಕ್ತಿಯು ಭಗವಾನ್ ಶನಿದೇವನ ಮತ್ತು ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಪ್ರಾರಂಭಿಸುತ್ತಾನೆ. ಮತ್ತೆ ಮುಂದಿನ 24 ಅಥವಾ 48 ಗಂಟೆಗಳಲ್ಲಿ ನಿಮ್ಮ ಎಲ್ಲ ಜೀವನದಲ್ಲಿ ಒಂದು ದೊಡ್ಡ ಪವಾಡ ಸಂಭವಿಸಲಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿಮ್ಮ ಜೀವನವು ಕೇಕ್ ಮೇಲೆ ಐಸ್ ಹಾಕಲಿದೆ. ನೀವು ಬಹಳ ದಿನಗಳಿಂದ ನೋಡಲು ಹಂಬಲಿಸುತ್ತಿದ್ದುದನ್ನು ಈಗ ನೋಡುತ್ತೀರಿ. ಹೌದು, ನೀವು ಬಹಳ ದಿನಗಳಿಂದ ಸಾಧಿಸಲು ಹಂಬಲಿಸುತ್ತಿದ್ದ ವಿಷಯ, ನೀವು ಬಹಳ ದಿನಗಳಿಂದ ಶ್ರಮಿಸುತ್ತಿರುವ ವಿಷಯ, ಈ ವಿಷಯ ನಿಮ್ಮೆಲ್ಲರಿಗೂ ಸಾಧಿಸಲ್ಪಡಲಿದೆ. ಅವರು ಹೇಳುವಂತೆ ದೇವರು ಎಲ್ಲರಿಗೂ ಒಂದು ಅವಕಾಶವನ್ನು ನೀಡುತ್ತಾನೆ ಮತ್ತು ನೀವು ಆ ಅವಕಾಶವನ್ನು ಮತ್ತೆ ಪಡೆಯಲಿದ್ದೀರಿ. ಈ ಅವಕಾಶವನ್ನು ಕಳೆದುಕೊಳ್ಳಲು ಬಿಡಬೇಡಿ. ಹಿಂದೆ ನೀವು ತಿಳಿಯದೆ ಮಾಡಿದ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ಜನರು ಯಾವಾಗಲೂ ತಿಳಿಯದೆ ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ಅವರು ಅನಿವಾರ್ಯವಾಗಿ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ತಿಳಿಯದೆಯೇ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸಿದವು. ಒಂದು ಹಿಂದೆ ನೀವು ಯಶಸ್ಸನ್ನು ಸಾಧಿಸುವುದನ್ನು ತಡೆಯಿತು, ಅಥವಾ ನೀವು ಯಶಸ್ಸನ್ನು ಸಾಧಿಸಿದರೂ ಸಹ ಅದು ಹೆಚ್ಚು ಕಾಲ ಉಳಿಯಲಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಹಣವು ನಿಮಗೆ ಬಂದಿತು, ಆದರೆ ಅದು ಉಳಿಯಲಿಲ್ಲ. ಸಮಸ್ಯೆಗಳು ಕೊನೆಗೊಂಡಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ಆದರೆ ನೀವು ಅರ್ಹರಾದ ಫಲಿತಾಂಶವನ್ನು ಎಂದಿಗೂ ಸಾಧಿಸಿಲ್ಲ. ಆದರೆ ಈಗ ಸಮಯವು ಮತ್ತೊಮ್ಮೆ ನಿಮ್ಮ ಪರವಾಗಿದೆ. ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿದೆ. ಸಂಪತ್ತಿನ ದೇವತೆ ಲಕ್ಷ್ಮೀ ದೇವತೆ ಮತ್ತು ಕರ್ಮದ ದೇವರು ಶನಿದೇವ ಕೂಡ ನಿಮ್ಮ ಕಡೆ ಇದ್ದಾರೆ. ಈಗ ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮ ಜೀವನ ಬದಲಾಗುವುದನ್ನು ತಡೆಯಲು ಸಾಧ್ಯವಿಲ್ಲ. ಈ ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ, ಏಕೆಂದರೆ ಆರಂಭದಿಂದ ಕೊನೆಯವರೆಗೂ ಹಾಗಾಗಿ ಮಾಡಲಾಗುವುದಿಲ್ಲ ಮತ್ತು ಅಂತಹ ಗ್ರಹಗಳ ಸಂಚಾರ ಎಲ್ಲ ಜೀವಿತಾವಧಿಯಲ್ಲಿ ಸಂಭವಿಸುವುದಿಲ್ಲ. ನಿಮ್ಮ ಅದೃಷ್ಟ ಕುದುರೆಗಿಂತ ವೇಗವಾಗಿ ಓಡಲಿದೆ. ನೀವು ತುಂಬ ಅದೃಷ್ಟವಂತರು. ನಿಮ್ಮ ಹಣೆ ಬರಹ 1 ಮಿಲಿಯನ್ನಲ್ಲಿ 1. ನಿಮ್ಮ ಮಾಹಿತಿಗಾಗಿ, ಮುಂದಿನ 24 ಗಂಟೆ ಅಥವಾ 24ರಿಂದ 48 ಗಂಟೆಗಳಲ್ಲಿ ಕಲಿಯುಗದ ಅತಿ ದೊಡ್ಡ ಘಟನೆ ನಿಮ್ಮ ಜೀವಿತಾವಧಿಯಲ್ಲಿ ಸಂಭವಿಸಲಿದೆ. ಹೌದು ಸ್ನೇಹಿತರೆ, ಇದು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾವು ಮುಂದುವರಿಯುವ ಮೊದಲು, ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷಿಸುವ ಯಶಸ್ಸು ಸಾಧಿಸಬಹುದು ಮತ್ತು ನೀವು ಎದುರಿಸಬಹುದಾದ ಯಾವುದೇ ತೊಂದರೆಗಳನ್ನು ತಪ್ಪಿಸಬಹುದು. ಇದೆಲ್ಲ ನಿಮ್ಮೊಂದಿಗೆ ಉಚಿತವಾಗಿ ಹಂಚಿಕೊಳ್ಳುತ್ತೇನೆ. ಮತ್ತೆ ಪ್ರತಿಯಾಗಿ ಏನನ್ನು ಕೇಳಬೇಡಿ. ಪ್ರಯತ್ನಗಳಿಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಸ್ನೇಹಿತರೆ. ಬನ್ನಿ ವಿಷಯಕ್ಕೆ ಹೋಗೋಣ. ಮುಂದಿನ 48 ಗಂಟೆ 72 ಗಂಟೆಗಳಲ್ಲಿ ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮ ಜೀವನ ಬದಲಾಗುವುದನ್ನು ತಡೆಯಲು ಸಾಧ್ಯವಿಲ್ಲ. 24ರಿಂದ 48 ಗಂಟೆಗಳಲ್ಲಿ 2 ಪ್ರಮುಖ ಚಿಹ್ನೆಗಳು ಪಡೆಯಲಿದ್ದೀರಿ. ಈ ಚಿಹ್ನೆಗಳು ಸಂಪತ್ತಿನ ದೇವತೆ ಲಕ್ಷ್ಮೀ ದೇವತೆ, ಕರ್ಮದ ಶನಿ ದೇವರಿಂದ ಬರುತ್ತಿದೆ. ಈ ಚಿಹ್ನೆಗಳು ನಿರ್ಲಕ್ಷಿಸಿದರೆ ನೀವು ನಿಮ್ಮ ಪಾದಕ್ಕೆ ಗುಂಡು ಹಾರಿಸಿಕೊಳ್ಳುತ್ತೀರಿ. ಹೌದು, ಇದನ್ನು ಹೇಳ್ತಿದ್ದೇನೆ ಏಕೆಂದರೆ ಬೆಳಗ್ಗೆ ನೀವು ಜನಿಸುವ ಸಮಯದ ಧರ್ಮ ದೇವತೆ ಲಕ್ಷ್ಮೀ ದೇವತೆ ಮತ್ತು ಕರ್ಮದ ದೇವರು ಶನಿ ನಿಮಗೆ ಮೊದಲು ದಯೆ ತೋರಿದ್ದಾರೆ. ಆದರೆ ಸ್ನೇಹಿತರೆ, ನಿಮ್ಮ ತಪ್ಪಿನಿಂದಾಗಿ ಇಬ್ಬರು ದೇವತೆಗಳು ಕೋಪಗೊಂಡರು. ಮತ್ತು ಸ್ನೇಹಿತರೆ, ನೀತಿವಂತ ಮಾರ್ಗವನ್ನು ಅನುಸರಿಸುವವರು ಎಂದಿಗೂ ಕೆಟ್ಟ ಕೆಲಸಗಳನ್ನು ಮಾಡುವುದಿಲ್ಲ. ತಮ್ಮ ಜೀವನದಲ್ಲಿ ಕಷ್ಟಗಳು ಎದುರಿಸುತ್ತಾರೆ, ಆದರೆ ದೇವರು ಅವರ ಜೊತೆಗೆ ಇದ್ದಾನೆ. ಅಂತಹ ಜನರು ತಮ್ಮ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಾರೆ. ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಸಮಯಗಳು ಬದಲಾಗುತ್ತವೆ. ನೋಡುಗರ ಸಹ ದಿಗ್ಭ್ರಮೆಗೊಳ್ಳುವ ರೀತಿಯಲ್ಲಿ ಈಗ ನೀವು ಜೀವನವು ಇದೇ ರೀತಿಯಲ್ಲಿ ಬದಲಾಗಲಿದೆ. ಮತ್ತು ನೀವು ನಿಮ್ಮ ಜೀವಿತಾವಧಿಯಲ್ಲಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಭಾವಿಸಿಲ್ಲ. ನೀವು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ್ದೀರಿ. ನಿಮಗೆ ಸಹಾಯ ಮಾಡುವ ಮನೋಭಾವವಿದೆ. ವಾಸ್ತವವಾಗಿ ಇತರರಿಗೆ ಸಹಾಯ ಮಾಡುವಾಗ ಅನೇಕ ಬಾರಿ ಜನರು ನಿಮಗೆ ದಯೆಯ ಲಾಭವನ್ನು ಪಡೆದಿದ್ದಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ,
ಅವರು ನಿಮ್ಮ ಮುಗ್ಧತೆಯ ಲಾಭವನ್ನು ಪಡೆದಿದ್ದಾರೆ. ಆದ್ದರಿಂದ ಈಗ ನೀವು ಜೀವನದಲ್ಲಿ ಕೆಲವು ತಪ್ಪುಗಳನ್ನು ಮಾಡುವ ಬಗ್ಗೆ ಜಾಗರೂಕರಾಗಿರಬೇಕು. ನೀವು ಈ ತಪ್ಪುಗಳನ್ನು ಸಂಪೂರ್ಣವಾಗಿ ಪುನರಾವರ್ತಿಸಬಾರದು. ಆದರೆ ಅದಕ್ಕೂ ಮೊದಲು ನೀವು 2 ಚಿಹ್ನೆಗಳು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸ್ನೇಹಿತರೆ, ಮುಂದಿನ 24 ಮನುಷ್ಯರು ಹೆಚ್ಚಾಗಿ ಏನು ಮಾಡುತ್ತಾರೆ? ದೇವರನ್ನು ನಂಬುವವರು. ಅವರು ದೇವರ ಹೆಸರಿನಲ್ಲಿರುವ ವಿಡಿಯೋಗಳನ್ನು ಇಷ್ಟಪಡುತ್ತಾರೆ. ಅವರು ದೇವರ ಹೆಸರಿನಲ್ಲಿ ವಿಡಿಯೋಗಳಿಗೆ ಮೇಲೆ ಕಮೆಂಟ್ ಮಾಡುತ್ತಾರೆ. ಈ ಲೈಕ್ ಕಮೆಂಟ್ ಅವರಿಗೆ ಏನನ್ನೂ ನೀಡುವುದಿಲ್ಲ. ಈ ಲೈಕ್ ಕಮೆಂಟ್ ಅವರ ಭಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಮತ್ತು ಆ ಕಮೆಂಟ್ ಅವರಿಗೆ ಸರ್ವರೋಗ ನಿವಾರಕವಾಗಿದೆ. ಹಲವು ಬಾರಿ ನಾವು ಯಾರಿಗಾದರೂ ಸರಿಯಾದ ಮಾರ್ಗವನ್ನು ತೋರಿಸುತ್ತೇವೆ. ನಾವು ಅವರಿಂದ 1 ರೂಪಾಯಿಯನ್ನು ಸಹ ಗಳಿಸುವುದಿಲ್ಲ. ಆದರೆ ಅವರು ಕ್ರಮೇಣ ತಮ್ಮ ಕರ್ಮದ ಮೂಟೆಯನ್ನು ತುಂಬುತ್ತಾರೆ ಮತ್ತು ತಮ್ಮ ಕರ್ಮದ ಮೂಟೆ ತುಂಬಿದ ದಿನ ನಾವು ಅಪಾರ ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯುತ್ತೇವೆ. ಮತ್ತು ಸ್ನೇಹಿತರೆ, ನಿಮ್ಮ ಉತ್ತಮ ನಂಬಿಕೆಯ ಪಾತ್ರೆ ತುಂಬಿದ ದಿನ, ಆ ದಿನ ದೇವರು ದಯೆ ತೋರುತ್ತಾನೆ. ತಾಯಿ ದೇವಿ ಸಂತೋಷ ಪಡುತ್ತಾರೆ ಮತ್ತು ನೀವು ಮಾಡಬೇಕಾಗಿರುವುದು ಇಷ್ಟೇ. ಆದ್ದರಿಂದ 2ನೇ ಚಿಹ್ನೆಗೆ ಹೋಗೋಣ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ಬೇರೆ ಯಾವ ಚಿಹ್ನೆಯನ್ನು ಪಡೆಯಬಹುದು? ಆದ್ದರಿಂದ ಸ್ನೇಹಿತರೆ, ಈ ಚಿಹ್ನೆಯು ಭಗವಾನ್ ಶನಿದೇವನಿಗೆ ಸಂಬಂಧಿಸಿದ್ದರಿಂದ ಭಗವಾನ್ ಶನಿದೇವನ ಸಂಕೇತ ಕಪ್ಪು ಬಣ್ಣ. ಹಾಗಾದರೆ ಸ್ನೇಹಿತರೆ, ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ಕಪ್ಪು ಬಣ್ಣಕ್ಕೆ ಸಂಬಂಧಿಸಿದ ಯಾವುದೇ ಚಿಹ್ನೆಗಳನ್ನು ನೋಡಿದರೆ ಈ ಚಿಹ್ನೆಯು ನೇರವಾಗಿ ಭಗವಾನ್ ಶನಿದೇವನಿಗೆ ಸಂಬಂಧಿಸಿದೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಸ್ನೇಹಿತರೆ. ಅರ್ಥ ಮಾಡಿಕೊಂಡರೆ ಖಂಡಿತ ನಿಮಗೆ ಶುಭ ಫಲಗಳು ಆರಂಭವಾಗುತ್ತವೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಶನಿದೇವನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಶನಿದೇವನಿಂದ ಒಳ್ಳೆಯ ಶುಭ ಫಲಗಳು ಸಿಗಲಿ ಅಂತ ಬೇಡ್ಕೋತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.